77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ ಕೌಜಲಗಿ ಗ್ರಾಮ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕೌಜಲಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಭವ್ಯವಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಭಾವಗೀತೆ, ರಾಷ್ಟ್ರಗೀತೆ, ಭಾಷಣ ಹಾಗೂ ನೃತ್ಯ ಕಾರ್ಯಕ್ರಮಗಳ ಮೂಲಕ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಕೌಜಲಗಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಕೋಟೆಯ ಮುಂದೆ ಸಹ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಗ್ರಾಮದ ಹಿರಿಯರಾದ ಕರ್ನಾಟಕ ರಾಜ್ಯ ಕುರುಬ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಡಾ ರಾಜೇಂದ್ರ ಸಣ್ಣಕ್ಕಿ, ಅವಿನಾಶ್ ಮೋದಿ ಹಾಗೂ ಮಂಜುನಾಥ್ ಸಣ್ಣಕ್ಕಿ ಅವರು ಪ್ರಜಾಪ್ರಭುತ್ವದ ಮಹತ್ವ, ಸಂವಿಧಾನದ ಮೌಲ್ಯಗಳು ಮತ್ತು ನಾಗರಿಕರ ಕರ್ತವ್ಯಗಳ ಕುರಿತು ಪ್ರಾಸಂಗಿಕವಾಗಿ ಮಾತನಾಡಿದರು. ಎಲ್ಲ ಪ್ರಮುಖರು ಸೇರಿ ಆಚರಣೆ ಮಾಡಿದ್ದಾರೆ. ಎಲ್ಲ ಹಿರಿಯರು ಈ ಗಣರಾಜ್ಯೋತ್ಸವ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಶ್ರೀ ಕರ್ನಾಟಕ ಪ್ರದೇಶ ಮಾಜಿ ಅಧ್ಯಕ್ಷರಾದ ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಾಹೇಬ್ರನ್ನು ಕೇಳೋಣ, ಡಾಕ್ಟರ್ ರಾಜೇಂದ್ರನಾಥ್ ಸಮಿತಿ ಅವ್ರನ್ನ ಕೇಳೋಣ, ಏನು ಹೇಳ್ತಾರೆ ನೋಡೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ನಮ್ಮ ದೇಶದ ಶ್ರೇಷ್ಠವಾದ ಪ್ರಜಾಪ್ರಭುತ್ವ. ಯಾಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಚುನಾಯಿತ ಸರ್ಕಾರ, ಚುನಾಯಿತ ಸಂಸ್ಥೆಗಳು, ಚುನಾಯಿತ ವ್ಯವಸ್ಥೆ ಇದು ನಮ್ಮ ಜಗತ್ತಿನಲ್ಲಿ ಪ್ರಜೆಗಳಿಗೆ ಕೊಟ್ಟ ಅಧಿಕಾರ. ನೀವು ಯಾರಿಗೆ ಓಟ್ ಹಾಕ್ತೀರಿ ಅವ್ರ ದೇಶ ಆಳ್ತಾರೆ. ಆ ಒಂದು ಹಕ್ಕು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಐತಿ. ನಮ್ಮ ದೇಶದೊಳಗೆ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಇದ್ರೂ ಸಹಿತ ಎಲ್ಲರೂ ಒಕ್ಕಲಿನಿಂದ ಬದುಕೋದನ್ನ ನಮ್ಮ ದೇಶದ ಒಂದು ಸಿದ್ಧಾಂತ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ನೂತನ ಅಧ್ಯಕ್ಷರಾದ ಮಹಾದೇವ್ ಬುದ್ನಿ ಹಾಗೂ ಉಪಾಧ್ಯಕ್ಷರಾದ ಮಂಜು ಕೋತೆನ್ನವರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಭೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವರ್ಗ, ಗ್ರಾಮದ ಹಿರಿಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ವರದಿ ಸಂಜೀವ್ ಮಿರ್ಜಿ, ಜೊತೆಗೆ ವಿಠಲ್ ಬೋವಿ ಹಾಗೂ ರಾಜು ಮೇತ್ರಿ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.